ಏನಾ ಎಲ್ಲಿದ್ದೀರಮ್ಮ? ರೂಮಲ್ಲಿ. ಯಾಕ? ಓ ಇದೇನಮ್ಮ ಇಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಮ್ಮ? ಅದು ಶೋರೂಮ್ ಹತ್ರ ಹೋಯ್ತಾ ಇದ್ದೀನಿ, ಕಾರ್ ಶೋರೂಮ್. ನನಗೆ ಹೇಳಲೇ ಇಲ್ಲ ಮತ್ತೆ. ಏನಂತ ಹೇಳ್ಬೇಕಾಯ್ತು? ಕಾರ್ ಶೋರೂಮ್ಗೆ ಹೋಗ್ತಿದ್ದೀನಿ ಅಂತ. ನಿಂಗೆ ಯಾಕೆ ಬಿಡ್ಬೇಕು? ಅದೇ ಸರ್ಪ್ರೈಸ್. ಸರ್ಪ್ರೈಸ್? ಯಾವ ಕಾರ್ ಬುಕ್ ಮಾಡಿದ್ದೀರಾ? ನಾನು ಹಿಂಗೆ ಹೇಳಿದ್ದ ಕಾರ್ ಬುಕ್ ಮಾಡಿದ್ದೀನಿ ಅಂತ. ಮತ್ತೆ ಸುಮ್ಮನೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಯಾಕೆ ಹೋಗ್ತಿದ್ದೀರಾ? ಅದೇ ನಿಂಗೆ ಯಾಕೆ? ಹೇಳಮ್ಮ. ಏನಿಲ್ಲ. ಏನು ಗೊತ್ತಾ? ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗುತ್ತೆ. ಮತ್ತೆ ಕಾರ್ ಅವತ್ತು ನೋಡ್ಕೊಂಡ್ ಬಂದಿದ್ದೆ ಹೋಗಿ. ಯಾವುದು? ಸುಜುಕಿಲಿ. ಅದೇ ಯಾವುದು? ಯಾವ ಕಂಪ್ನಿ? ಇದು ಸ್ವಿಫ್ಟ್ ಡಿಸೈರು. ಡಿಸೈರಾ? ಹ್ಞೂ. ಅದಕ್ಕೆ ಒಂದು 15 days ಆಯ್ತು ಹೇಳಿ ಬಂದು. ಅವ್ರು ಏನು ರಿಪ್ಲೈ ಮಾಡಲ್ಲ. ಮತ್ತೆ ನೆನ್ನೆ ಫೋನ್ ಮಾಡಿದ್ರು, ನೆನ್ನೆ ಹಬ್ಬ ಇತ್ತಲ್ವಾ, ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ನಾಳೆ ಬರ್ತೀನಿ ಸರ್ ಅಂತ ಹೇಳಿದ್ದೆ. ಅದಕ್ಕೆ ಹೋಗ್ತಾ ಇದೀನಿ. ಮೇಡಮ್ ಬನ್ನಿ, ನಿಮ್ ಕಾರ್ದು ಒಂದ್ಸತಿ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಇದ್ ಮಾಡೋಗಿ ಬುಕ್ ಮಾಡೋಗಿ ಅಂತ ಹೇಳಿದ್ರು. ಬುಕ್ ಮಾಡಿದ್ನಲ್ಲ ಅಂತ ಅಂದೆ. ಯಾವ ಕಲರು? ವೈಟು. ಅದಕ್ಕೆ ಒಂದ್ಸತಿ ಹೋಗ್ಬಿಟ್ಟು ಇವಾಗ ಏನಾಗಿದೆ ಅಂತ ನೋಡ್ಕೊಂಡು ಪ್ರೊಸೀಜರ್ ಬರ್ತೀನಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಬರ್ತೀನಿ ನೀನು? ನಾನು ಬರ್ತೀನಿ. ಏನು ಬತ್ತೀಯ? ಸುಮ್ಮನೆ ಕಾರ್ ನೋಡ್ಬೇಕು ಆಸೆ. ಕಾರ್ ಓಡ್ಸಕ್ ಬತ್ತೀಯ? ಅರ್ಧಕ್ಕರ್ಧ ಕಾರ್ ಕಳ್ತಿದ್ದೀನಲ್ಲ. ಓಡ್ಸು ಓಡ್ಸು. ಆಮೇಲೆ ನನ್ನ ಹಿಡ್ಕೊಂಡು ಜಡಿಲಿ ಮಾವನ ಮಾವ. ಯಾರು? ಪೊಲೀಸಪ್ಪ. ಪೊಲೀಸಪ್ಪ? ಮತ್ತೆ ಬಿಡ್ತಾರ ಅವರು? ನಾನು ಎಲ್ಲಿ ಓಡಿಸ್ತೀನಿ? ಮನೆ ಹತ್ರನೇ, ಮನೆ ಪಕ್ಕ ಲೆವಿಟ್ ಇಲ್ವಾ? ಅಲ್ಲಿ ಓಡಿಸ್ತೀನಿ. ಯಾರು ವಿಡಿಯೋ ಮಾಡಿ ಹಾಕ್ಲಿ? ಯಾರು ವಿಡಿಯೋ ಮಾಡಲ್ಲ. ಅದು ಹೆಂಗ್ ಕಾಣಿಸುತ್ತೆ ಕಾರಲ್ಲಿ ನಾನು ಇದ್ದೀನಿ ಅಂತ? ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಲ್ಲ? ಯಾರಿಗೂ ಕಾಣಿಸಲ್ಲ. ಅಣ್ಣ ಏನಾಗ ಈಗ ಕರ್ಕೋಯ್ತಿರೋ ಇಲ್ವಮ್ಮ? ಕರ್ಕೋಯ್ತೀನಿ ಬಿಡ ಅತ್ಲಾಗಿ. ಶೋರೂಮ್ ಪಕ್ಕ ಕರ್ಕೋಬೇಕು. ಕರ್ಕೋಗ್ಲಾ ಅಂದ್ರೆ ಶೋರೂಮ್ ಹತ್ರ ಕರ್ಕೊ ಹೋಗಲ್ಲ. ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಬಾ, ಅವ್ರು ಅಲ್ಲೇ ಸಿಗ್ತೀನಿ ಅಂತ ಹೇಳವ್ರೆ. ಇಷ್ಟೊತ್ತಿಗೆ ಬಂದಿರ್ತೀನಿ ಮೇಡಮ್, ಅಲ್ಲಿ ಬನ್ನಿ ಒಂದು ಡಾಕ್ಯುಮೆಂಟ್ ಸೈನ್ ಮಾಡ್ಬೇಕು ಅಂದವ್ರೆ. ಶೋರೂಮ್ ಹತ್ರ ಹೋಗಿ ಟೈಮ್ ಆಗುತ್ತೆ. ಯಾರ ಹೆಸರಲ್ಲಿ ಬಿಡ್ಸೀರಾ? ಎಲ್ಲ ಯಾಕ ಮಗನೇ ನಿನಗೆ ಬೇಕು ಕಣಮ್ಮ. ನನ್ನ ಹೆಸರಲ್ಲಿ. ನಿಮ್ಮ ಹೆಸರಲ್ಲ? ವಿಜಯಶ್ರೀ ಅಂತ. ಮತ್ ನಂಗೂ ತೋರಿಸಿ ಕಾರು ಯಾವ ತರ ಇರುತ್ತೆ ಅಂತ. ವೈಟ್ ಕಲರ್ ತೋರಿಸ್ತೀನಿ. ರೋಡ್ ಹೋದಿರಪ್ಪ ಅದೇ ನೋಡು ಯಾವ ತರ ಇರುತ್ತೆ. ಸ್ವಿಫ್ಟ್ ಡಿಸೈರ್ ಗೊತ್ತಾಗಲ್ಲ. ವೈಟ್ ಕಲರ್ ಬೇಡ ಬೇಡ, ನಮ್ ಕಾರೇ ಬೇಕು ನಂಗೆ. ಅದು ನೋಡಿದ್ರೇನೆ ಸಾಕು. ನಮ್ ಕಾರೇ ಬೇಕು ನಂಗೆ. ಅದು ನೋಡಿದ್ರೆ ಸಾಕು ಮಗನೇ. ಇಲ್ಲ, ನಮ್ ಕಾರೇ ಬೇಕು. ಅದ್ ನಾನು ಹೋಗಲ್ಲ, ಅವರೇ ತಂದು. ಎಷ್ಟ್ ಲಕ್ಷ? ಆಮೇಲೆ ನಿನ್ಗೆ ಯಾಕೆ ಬೇಕು ಅಮ್ಮ? ಪ್ಲೀಸ್. ನಿಂಗೆ ಯಾಕಪ್ಪ? ಪ್ಲೀಸ್. 9 ಲಕ್ಷ. 9? ಕೇಳಿಸ್ಲ ಇನ್ನೊಂದ್ಸಲಿ? 9.5. 9.5 ಲಕ್ಷ? 9.5 ಲಕ್ಷ ಆರಾಮ್ಸೆ ಒಂದ್ ಸೈಟ್ ತಗೊಂಡು ಮನೆ ಕಟ್ಬೋದಿತ್ತಲ್ಲಮ್ಮ. ಸುಮ್ನೆ ಕಾರ್ ಏನಕ್ಕೆ ತಳಕ್ ಹೋಯ್ತಿದ್ದೀರಾ? ಕಾರು ಇರುತ್ತೆ, ಅದಕ್ಕೆಲ್ಲ ಇಂಜಿನ್ ಸರ್ವಿಸ್ ಅಂತ, ಬ್ರೇಕ್ ಅಂತ, ಅದಂತೆ ಇದಂತೆ ಎಲ್ಲ ಮಾಡಿಸ್ಬೇಕು. ಸೈಟ್ ಅದ ಆರಾಮ್ಸೆ ಮನೆ ಕಟ್ಟಿ ಬಾಡ್ಗೆನಾರು ಕೊಡ್ಬೋದು. ತಿಂಗಳ ಇನ್ಕಮ್ ಬರ್ತಿರುತ್ತೆ. ಅಲ್ಲ ಕಂಡ್ಲ? ಏನ್ ಕಂಡ್ಲಾ? ಇಷ್ಟಿದ ಹಂಗ್ ಮಾತಾಡಿಸ್ತೀವಿ. ಹೀಗೆ ಕಂಡ್ಲಾ? ಈ ಕಾರ್ ತರ್ದ್ನಲ್ಲ. ಅಲ್ಲ ನಿಮ್ಮ ಅಜ್ಜಿ ಏನೋ ಶುರು ಮಾಡ್ಕತ್ತ ಇಲ್ಲ? ಶುರು ಏನಜ್ಜಿ? ಹಾ 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 ಬುಕ್ ಮಾಡಿತ್ತಂತಲ್ಲ. ಇರೋ ದುಡ್ಡು ತಗೊಂಡು ಬಿಡ್ಸ್ಕೊಬತ್ತೀನಿ. ಇರೋ ದುಡ್ಡು ತಗೊಂಡೋಗಿ ಬಿಡಿಸ್ಕೊ ಬರುತ್ತಂತಲ್ಲ. ಮಮ್ಮಿ ನಮ್ಮನ್ ಕೇಳೇನು? ನಮ್ಮನ್ ಕೇಳೇನು ನಿಮ್ಮ ಮಮ್ಮಿ? ನಮ್ನ ಕಾರ್ ತಗೋತೀನಿ ಕಣಜ್ಜಿ, ಕಾರ್ ತಗೋತೀನಿ ತಾತ ಅಂತ ನಿಮ್ಮ ಅಜ್ಜಿನ ನಿಮ್ಮ ತಾತನ ಕೇಳಿದ. ಇಲ್ಲ ಅಮ್ಮ ನಾ ಕಾರ್ ತಗೋತೀನಿ ಕಣಮ್ಮ, ಶೋರೂಮ್ ಗೊತ್ತಿದ್ದೀನಿ ಕಣಮ್ಮ, ತಗೋತೀನಿ ಕಣಪ್ಪಜ್ಜಿ ಅಂದ್ರೆ ಕೇಳಿಲ್ಲ. ನಾವು ಕಾರ್ ಬೇಡ ಬೇಡ ಅಂತ 3 ವರ್ಷದಿಂದ ತಡೆಗಟ್ಟಿದೀವಿ ನಾವು. ಈ ವರ್ಷ ತಗೋಬೇಕು ಅಂತ ಹೊರಟಿದ್ದಲ್ಲ. ನೆನೆ ಫೋನ್ ಮಾಡಿದ್ವಿ, ಗೊತ್ತಾಯ್ತು ನಿಮಗೆ. ಶೋರೂಮ್ನವರು ಕಾರ್ ಬುಕ್ ಮಾಡಿದಾರೆ ಮೇಡಮ್ ಅಂತ ಫೋನ್ ಮಾಡೋದಕ್ಕೆ ಗೊತ್ತಾಯಿದ್ದು. ಯಾರ ನಂಬರ್ ಕೊಟ್ಟಿತ್ತು? ಯಾರ ನಂಬರ್ ಕೊಟ್ಟಿದ್ದು ಯಾರಿಗೆ ಗೊತ್ತು? ನಿಮ್ಮ ಮಮ್ಮಿ. ನಮಗೇನು ಗೊತ್ತಾ? ಯಾರ ನಂಬರ್ ಕೊಟ್ಟಿದ್ರಮ್ಮ? ನಿಮ್ಮ ನಂಬರಾ? ಮತ್ತೆ ಅಜ್ಜಿಗೆ ಹೆಂಗ್ ಗೊತ್ತಾಯ್ತು? ನಾ ಫೋನ್ ಎತ್ತಿ ಚಾರ್ಜರ್ ಹಾಕಿದ್ನಲ್ಲ ಮಮ್ಮಿ. ಮಮ್ಮಿ ಚಾರ್ಜರ್ ಹಾಕಿದ್ದಾಗ ಫೋನ್ ಬಂತು. ನಾನು ಎತ್ತೋಗಿ ಶೋರೂಮ್ನವರು ಅನ್ನೋದಕ್ಕೆ ಅವಾಗ ಯಾವ ಶೋರೂಮ್ನವ್ರ ಕೇಳೋದಕ್ಕೆ ಶೋರೂಮ್ನವರು ಅಂತ ಹೇಳಿದ್ರು. ಸುಜುಕಿ ಶೋರೂಮ್ ಅಂತ ಅಂದ್ರ ಅಂತ ಹೇಳಿದ್ರು. ಅದಕ್ಕೆ ಏನ್ ಬುಕ್ ಮಾಡಿರೋದು? ಕಾರ್ ಬುಕ್ ಮಾಡಿರೋದು ಅಂತ ಕೇಳಿದ್ರು. ಅದಕ್ಕೆ ಅವ್ರ ಅಪ್ಪಾಜಿ ಕೈ ಹೇಳ್ದೆ. ಅವ್ರ ಅಪ್ಪಾಜಿಗೂ ನನಗೂ ರಾತ್ರಿಗಿಂದ ಜಗಳ ಹೊಡೆದಾಟ. ನಿನ್ ಮಕ್ಳು ಹೇಳಾಕ್ಲ ಕೇಳಾಕ್ಲ ಕಾರ್ ಬಿಡಿಸ್ತಾಳೆ, ನಾವ್ ಏನಕ್ಕಿದ್ವಿ ಹೇಳ್ದಂಗೆ ಕೇಳ್ದಂಗೆ ಅವಳೇ ಅವ್ರದೇ ಇದ. ಅದ್ ಹೆಂಗ್ ಮಾಡ್ಕೇಳಿ ಮಾಡ್ಕೇಳಿ ತರ್ಲಿ ಕಾರ ನೋಡೋಣ. ಅಮ್ಮ ಮಾತಾಡ್ತೀರಿ ಇವಾಗ ಯಾಕೆ? ಬುಡಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇತ್ತಲ್ಲ ಅಮ್ಮ.
ರೋಡ್ ಮೇಲೆ ಬರುತ್ತೆ ನಿಮ್ಮ ಅಪ್ಪಾಜಿ ಫಸ್ಟ್ ಹೇಳೈತಿ ಕಾರ್ ತಗ ಬರ್ಲಿ ತಗೊಳದ್ಕೆ ಎಲ್ಲದಕ್ಕೂ ವಾದ ವಿವಾದ ಮಾಡ್ಬಿಡಿ ಅಮ್ಮ, ಅಡ್ಡಿ ಮಾಡ್ಬಿಡಿ. ನಾ ಕಾರ್ ಬೇಡ ಅಂತ ಓದಿದ್ ಹೇಳ್ತಾನೆ, ಒಳ್ಳೆ ನಿಮ್ಮ ಚೆನ್ನಾಗಿ ಅಪ್ಪಾಜಿ ಹೇಳ್ತಾನೆ ಕಾರ್ ಬೇಡ ನಿಮಗೆ ಅಂತ. ನಮಗೆ ಬೇಕು. ಅದೇ ಕಾರ್ ಬೇಡ ಕಣವ, ಈಗ ಬಾಡಿಗೆ ಮನೆ ಇದೀವಿ ಹೆಂಗಿದ್ರು ಒಂದ್ ಸೈಡ್ ತಗೋಬಿಟ್ಟು ಮನೆ ಕಟ್ಕೊಂಡು ಜೀವನ ಮಾಡೋಣ ಅಂತ ಹೇಳ್ತಾನೆ. ನೀನ್ ಬಾಡಿಗೆ ಮೇಲೆ ಇದೀರಾ? ಹೌದಾ? ನನ್ ಬಾಡಿಗೆ ಮನೆ ಇರೋದು. ಬಾಡಿಗೆ ಕರೆ ಬಿಡಿ ಒಂದು. ಅದು ಬಾಡಿಗೆ ಕರೆ ಮಾಡಕ್ಕೆ ಬಾಡಿಗೆ ಮೇಲೆ ಇದೀರ? ಅದೇನ್ ಜಗಳಾಡ್ತಿರಾಜಿ, ಬಾಡ್ಗೆ ಮನೆ ಅಂತ ಸ್ವಂತ ಮನೇಲಿ ಇಟ್ಕೊಂಡು ಬಾಡ್ಗೆ ಮನೆ ಅಂತ. ಅಡ್ಡಿ ಮಾಡ್ಬೇಡಿ. ಸ್ವಂತ ಮನೆ ಆಗ್ಲಿ ಬಾಡಿಗೆ ಮನೆ ಆಗ್ಲಿ ನಾವು ಇರೋ ತಕ್ಕನಾಗ ಇರ್ಬೇಕು ಗಜು. ನಾವ್ ಹೆಂಗ್ ಬಡವ್ರಂಗಿದೀವಿ ನಾವ್ ಹಂಗ್ ಬಡವ್ರಂಗೆ ಇರ್ಬೇಕು ಗಜು. ದೊಡ್ಡ ಸ್ಥಳ ತೋರ್ಸೋಕೋಬಾರ್ದು ಗಜು. ನಮ್ದು ಇರ್ಲಿ ಇಲ್ದ ಹೋಗ್ಲಿ ಗಜು. ಏನ್ ಗೊತ್ತಾ, ಕಾರ್ ತಗೋತೀನಿ ಅಂದ್ರೆ 3 ವರ್ಷದಿಂದ ಹೊಂಟಿದ್ದು ಗಜು. ಬ್ಯಾಡ ಅಂತ ತಡೆಗಟ್ಟಿದ್ದು. ಈಗ 7 ಕೇಳಿದ್ರೆ ಕಾರ್ ಬುಕ್ ಮಾಡ್ಕೊ ಬಂದಾಳೆ. ಅವ್ರ ಅಪ್ಪಾಜಿ ರಾತ್ರಿಗಿಂದ ಹೊಡೆದಾಟ ಜಗಳ ನನ್ನ ಕೈಲಿ. ಏನಂತ, ನಿನ್ನ ಮಗಳು ಹೇಳಿಲ್ಲ ಕೇಳಿಲ್ಲ, ಕಾರ್ ತಗೋ ಹೇಳಿದ, ಯಾಕೆ ಶೋರೂಮಿಗೆ ಹೋಗಿ ಬುಕ್ ಮಾಡಿ ಬಂದು ದುಡ್ಡು ಇಟ್ಕೊಂಡವಳೆ. ಅಷ್ಟು ನೋಡಿ ದುಡ್ಡ ಮತ್ತೆ ಲೋನ್ ಮಾಡಿಸಿದ್ರೆ ನಮಗೆ ಎಪ್ಪೆಟ್ ಹಾಕಲ್ವಾ. ಬುಡಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಐತಲ್ಲ, ಯೂನಿಫಾರ್ಮ್ ಬಿಸ್ನೆಸ್. ಯೂನಿಫಾರ್ಮ್ ಬಿಸ್ನೆಸ್ ಐತಿ, ವರ್ಷ ಎಲ್ಲ ಐತಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನೇ ಯಾವ ಕಾರ್ ಹಾಕೋ ಯೂಸ್ ಮಾಡ್ತಿದ್ರೆ. ಕಾರ್ ಏನಕ್ಕೆ? ಸೇಫ್ಟಿಗೆ, ಮನೆಗೆ ಕಾರ್ ಏನಕ್ಕೆ ನಮಗೆ? ನಿಮ್ಗೆ ಆಗಿರೋ ತೊಂದ್ರೆ ಏನು? ಬೇರೆ ಮನೆ ಮಕ್ಳು 10 ಸಾಕೋದು 20 ಸಾಕೋದು, ನಾನು ಕಾರ್ ತಗೊಂಡಿದ್ದು ನೀವ್ ಯಾಕೆ ಅಡ್ಡಿ ಮಾಡ್ತೀರಾ? ಕಾರ್ ಬೇಡ ನಿಮಗೆ. ಈಗ 2-3 ಗಾಡಿ ಇದಾವೆ. ಗಾಡಿ ಕಾರ್ ಬೇಕಾ? ಇರ್ಲಿ ಬಿಡಿ, ಅಲ್ವೇ? ಇರ್ಲಿ. ಈಗ ಎಣ್ಣೆ ಬರೀ ಅಪ್ಪಾಜಿಗೆ ಬರೀಕೆ ಹಬ್ಬಕ್ಕೆ ಸಾಮಾನ್ ತಗೊಬಂದಕ್ಕೆ ಜಗಳ ಹೊಡೆದಾಟ. ಮನೇಲಿ ಎಲ್ಲರೂ ಇದ್ರೆ ಓಡೋಗುತ್ತೆ ಅದು ಕಾರ್ಗಳು. ಅದು ಸಾಮಾನ್ ತಗೊಬರ ನಡಿ ಅಂತ ಅಂದ್ಬಿಡ್ತು ವೈಟ್ ಬಿಟ್ಟಿದ್ದಾನು. ಆಮೇಲೆ ವೈಟ್ ಆದ್ಮೇಲೆ ನಾನ್ ತರಕ್ ಹೋಗ್ರ ಹೋಗೋ, ನೀನು ಒಬ್ಳೆ ಹೋಗಿ ತಗೋಬ ಅಂತ ಜಗಳ. ಆಯ್ತು ಈಗ ಹಂಗಿ ಜಗಳ ಹೋಗ್ಬೇಕಾ? ಈ ಕಾರ್ ತರ್ಬೇಕು ಅಂದ್ರೆ ಆಯ್ತು ಸುಮ್ನೆ ರಾಜಿ, ಅದೇನ್ ಜಗಳಾಡ್ತೀರಾ? ಅವಂದಿರ್ಬೇಕು, ಎಲ್ಲಾರು ಇದ್ರೆ ಕಾರ್ ತಗೊಬರ್ಬೇಕು. ಅದೇನ್ ಜಗಳಾಡ್ತೀರಾ ಮನೇಲಿ? ತೊಂದ್ರೆ ನಾನ್ ತಗೊಂಡ್ರೆ ಗೊತ್ತಾಯ್ತು. ಸಂಜೆ ಯಾಕಂಗ್ ಮಾಡ್ತೀರಾ? ಕಾರ್ ಬೇಡ ಅಂತ ಹೇಳ್ತೀನಿ. ನಾನು ಬುಕ್ ಮಾಡಿ ಕೊಡ್ತೀನಿ ಅಷ್ಟೇ. ನಿನ್ ಇಷ್ಟ, ನೀನ್ ಏನಾರ ಮಾಡ್ಕ, ನಿನ್ ತರ ಮಾಡ್ಕ, ನಮ್ಮನ್ನೇನು ಕೇಳಬೇಡ ನೀನು. ನೀನ್ ಕಾರ್ ತಗ ಬಿಡ್ಕೊಳಕ ನಮ್ಮನ್ನೇನು ಕೇಳಬೇಡ ನೀನು. ನಿಮ್ಮ ಅಪ್ಪಾಜಿ ಕಡೆ ರಾತ್ರಿಗಿಂದ ನನಗೆ ನೀನ್ ಬರ್ತೇನೆ ಜನವರಿಗೆ. ನಾನು ತಂದೆ ತತ್ನಿ ಕಾರ್ನ ಬುಕ್ ಮಾಡಿದೀನಿ, ನಾನು ತತ್ತೀನಿ. ಅದು ನನ್ನ ಕಡೆ ನನ್ನ ಮಗನಿಗೆ ಗಿಫ್ಟ್. ನಿನ್ನ ಮಗನಿಗೆ ಈಗ್ಲೇ ಗಿಫ್ಟ್ ಕೊಡಕೋದ್ರೆ ಮುಂದಕ್ಕೆ ನಂಗೆ ಬೇಡ. ಈಗ ಈ ವಯಸ್ಸಿಗೆ ಏನಕ್ಕೆ ಅವನಿಗೆ ಗಿಫ್ಟ್? ಇರ್ಲಿ ಬಿಡಿ, ಅದು ಈ ವಯಸ್ಸಿಗೆ ಮಾಡ್ತಿದ್ದೀನಿ ನೀನು. ಅಲ್ಲ ಓಡ್ಸೋದ್ ನಾನ್ ತಾನೆ ಕಾರ್ನ, ನೀವೇನಕ್ಕೆ ಹಂಗ ಇದ್ ಮಾಡ್ತಾ ಇದ್ದೀರಾ? ಅದು ಓದ್ತಿರೋ ಹುಡುಗನ ಯಾಕೆ ಮಾಡ್ತಿದ್ಯಾ? ಓದ್ಬಿಡಿ ಅಂತ ಹೇಳ್ತೀವಿ ನಾವು. ಮತ್ತೆ ಕಾರ್ ಇವಾಗಲೇ ಕೊಡಿಸ್ತಿದ್ಯಾ, ಎರ್ಕೊತಿದ್ಯಾ? ನಾನು ಅವ್ನಿಗೆ ಕೊಡಿಸ್ತೀನಿ ಅಂತ ಹೇಳ್ತಿಲ್ಲ, ನಾನ್ ತರೋದು ಮನೆಗೆ ಅಂತ ಹೇಳ್ತಿರೋದು. ಮನೆ ತರಕ ದುಡ್ಡಿಗೆ ಕೂತಿದ್ಯಾ? ಇರೋದನ್ನೇ ಕೊಡಿ. ಅದು ಲೋನ್ ಮಾಡಿಸ್ಕೊತೀಯಾ? ಲೋನ್ ಮಾಡಿಸ್ತೀನಿ ಅಂತ. ಮತ್ತೆ ಇನ್ನೊಂದು ದುಡ್ಡು ನಮ್ ಕೇಳ್ಬೇಡ. ದುಡ್ಡ ನಿಮ್ಮ ಅಪ್ಪಾಜಿ ನಮ್ನೇ ಏನು ಕೇಳ್ಬೇಡ ದುಡ್ಡು. ನಿಮ್ಮ ಅಪ್ಪಾಜಿ ರಾತ್ರಿಯಿಂದ ಬೈದು ಒಂದು ಸಾಕಾಗಿ ಹೋಯ್ತು. ತಂದೆ ತಾಯಿಯ ದೇವರು ಅಂತ ಟೈಟಲ್ ಹಾಕಿಸ್, ಆ ಟೈಟಲ್ ಹಾಕ್ಸಿದ್ಕರ ತಂದೆ ತಾಯಿ ದೇವ್ರ ನೀನ್ ಬುಲ್ಲಿ ಹೊಡಿಬೇಡ ನನಗೆ. ಇಲ್ಲ, ನೀನ್ ಬುಲ್ಲಿ ಹೊಡೆದು ಅಟ್ಟೆ ಕತ್ತಿಸ್ಬೇಡ. ತಾಯಿ ದೇವ್ರ ಅಂತ ಹಾಕಿಸ್ತೀನಿ ಬಿಡಿ. ಬೇಡ ಕಣ, ಯಾ ತಾಯಿ ಬೇಡ, ಯಾ ತಂದೆ ದೇವ್ರು ಬೇಡ. ಇರೋ ತನಕ ನಮ್ 4 ದಿವಸ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕೋದಿಲ್ಲ. ಯಾ ದೇವ್ರು ದಿಂಡ್ರು ಏನು ನನಗೆ ಹಾಕಿಸ್ಬೇಡ. ಅದು ಪುಣ್ಯ. ತಂದೆ ತಾಯಿ ದೇವ್ರು ಅಂತ ಹಾಕ್ಸಿದ್ರೆ ಆಶೀರ್ವಾದ ಇರುತ್ತೆ. ಅಲ್ಲ, ಕಾರ್ಯ ಹಾಕ್ಸಿದ್ಕಾರು ಬೆಲೆ ಬೇಡವಮ್ಮ. ದೇವ್ರಕ್ಕಿಂತಲೂ ತಂದೆ ತಾಯಿ ಆಶೀರ್ವಾದ ಅಂದ್ರೆ ನೀನ್ ಯಾವತ್ತೂ ಇರುತ್ತೆ. ಅದ್ ಆಶೀರ್ವಾದ ಮಾಡಿ ಎಲ್ಲಿಂದ ಎಲ್ತಕ್ಕ ಹೋದ್ರು ನೀನ್ ಒಬ್ಬರದೇ ಬದುಕ್ತಿ ಹೇಳ್ತೇನೆ ನಾನು. ಬಾಳ್ತಿ ನೀನ್ ಹಚ್ಕಡೆ ಆಯ್ತು. ಬೆಳಿತೀನಿ. ಹಳ್ಳಿ ಮುಖ ಉಳಿಸಲು ಅದೇ ತರ ಇರ್ಬೇಕು, ಹಳ್ಳಿ ತರ ಇರ್ಬೇಕಲ್ಲ ನಿನ್ನವೇ. ಅಯ್ಯೋ, ಇನ್ನು ಸಿಟಿ ತರ ಇರ್ತೀಯಾ? ಹಂಗೆ ಇರ್ಬೇಕು. ಇವಾಗ ಯಾಕೆ ಇರ್ಬೇಕು? ನಾವ್ ಹಿಂಗೆ ಇರ್ಬೇಕು. ನಾವ್ ಹಿಂಗೆ ಇರೋಣ. ಭಗವಂತ ಏನ್ ಕೊಟ್ಟಿದ್ರೆ ನಾವ್ ಹಂಗೆ ಇರೋಣ. ಇರೋದನ್ನ ಉಪಯೋಗಿಸ್ಕೋಬೇಕು. ಕೊಡಿ. ಕಾರ್ ಬೇಡ ಅಂತ ಹೇಳ್ತಿರೋದು. ಕಾರ್ಗೋಸ್ಕರ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಮ್ಮ. ಯಾಕೆ ದುಡ್ಡು ಕಟ್ಟು ಬಂದೆ? 9.5 ಲಕ್ಷ ಅಂತೆ. ಅದು ಯಾಕೆ 10 ಲಕ್ಷ 12 ಲಕ್ಷ ಆಗ್ಲಿ ಕಣಗಜು. ಈಗ ಹಿಂಗೆ ಆಗ್ಲಿ ಶಿಫ್ಟ್ ಅದು ಬಲೆನ ತಗೋತೀನಿ ಮೇಲೆ. ಅದುವೇ 10 ಲಕ್ಷ 12 ಲಕ್ಷ ಆಗ್ಲಿ. ನೀನ್ ಯಾರು ಕೇಳಿ ತಗೊಂಡಿದ್ದೀನಿ? ಕಾರ್ ಯಾರು ಕೇಳಿ ಬುಕ್ ಮಾಡ್ದಿ? ನನ್ನ ಮಗಳು. ನಿನ್ ಮಗಳನ್ನ ಕರ್ಕೋಗು. ನಿನ್ ಮಗಳು ಅಂಜು. ಅದು ಅಂಜಲಿಯ ಅಂಜು. ನೀನ್ ಕಾರ್ ಬುಕ್ ಮಾಡ್ತಿದ್ದಿ ಹೇಳ್ತೀನಿ ನಿಮ್ಮಮ್ಮ. ಅಂಜು ಅಲ್ಲ, ಪ್ರಾಂಜು. ಅಂಜು ಹೇಳಂಜು ಹೇಳ್ತಾ ನೋಡ್, ನನ್ನ ಮಗಳು ಇಲ್ಲ ಅಂತ ಅವಳು. ಇಲ್ಲ, ನನಗೆ ಹೇಳ್ತು ನಿನ್ ಮಗ ಹೇಳ್ತಾನೆ. ಯಾಕೆ ಗಿಫ್ಟ್ ಕೊಡ್ತಿದ್ದೆ ನಿನ್ ಮಗಳಿಗೆ? ಅದಕ್ಕೆ ಹೇಳ್ತಾನೆ ಕಾರ್ ಹೇಳ್ತು ಅಂತ. ಇಲ್ಲ ಪ್ಲೀಸ್ ಅಮ್ಮ, ಹೊರಟು ರೆಡಿ ಆಗಿದ್ದೀನಿ ಅಮ್ಮ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಅದಕ್ಕೆ ಏನ್ ಮಾಡ್ಬೇಕು? ಅಪ್ಪಾಜಿನೂ ಕರೀರಿ, ಡಿಸ್ಕಸ್ ಮಾಡ್ಬಿಟ್ಟು. ಅಪ್ಪಾಜಿ ಬಂದ್ ಬೈದ್ರೆ ಬೇಡವಾ? ಇಲ್ಲ, ಹಂಗಿನ ಬುಕ್ ಮಾಡಿ ದುಡ್ಡು ಹೋಗಲ್ವಾ? ಅದೇ ಅಪ್ಪಾಜಿ ಬಂದ್ ಮತ್ ರಾತ್ರಿಗಿಂತ ಬೈಸ್ಕಿಟ್ಟಿದ್ದೆ ನಾನು. ಮತ್ತೆ ಕೇಳಲೇ ಇಲ್ಲ. ಹೇಳ್ಬೇಕು ಅಪ್ಪಾಜಿಗೆ ಬಿಡ್ರಿ ತಗೋತೀನಿ ಅಂತ, ತಗೊಳ್ಳಿ ಅಂತ. ನನ್ ಮಗಳು ಕೊಡ್ದಂಗ್ ಕುಡಿತೀನಿ
ನೀನು ಅಂತಾರೆ. ಅವ್ಳ ದುಡ್ಡು ಅವಳು ಕೊಡಿ ದುಡ್ಡು ಅವ್ಳು ಏನಾರು ಮಾಡ್ಕೊಳ್ಳಿ ಅವಳಿಗೆ ಕೊಡೋದು ನಾನು ನಮ್ದು ಯಾವ ದುಡ್ಡು ಇಲ್ಲ ಅಂದಿತ್ತವ. ಇರೋದನ್ನ ಕೊಡಿ ತರನ ನಮ್ದು ಯಾವ ದುಡ್ಡು ಇಲ್ಲ ಕಣ. ನೀನ್ ತರ್ಬೇಕಾದ್ರೆ ತಗೊಬ್ರಗು ಬೇಕಾದ್ರೆ ಆಶೀರ್ವಾದ ಮಾಡ್ತೀನಿ ತಗೊಬ್ರಗು ನಮ್ತೆ ಏನ್ ಕೇಳ್ಬೇಡ ಅಂತ ಏನಿಲ್ಲ. ಕಾರ್ ತಗೊಂಡ್ ನಿಲ್ಸ್ಬೇಕಾರೆ ಪೂಜೆ ಮಾಡ್ಬೇಡಕ ಬೇಕಾದ್ರೆ ಪೂಜೆ ಮಾಡ್ಕೊಡ್ತೀನಿ. ಅಲ್ಲೇ ಟೈಲ್ ಹಾಕ್ಸಿದ್ರು ಒಂದು 5 ಲಕ್ಷ ಕೊಡು. 5 ರೂಪಾಯಿನೂ ಇಲ್ಲ. 5 ಲಕ್ಷ 5 ಲಕ್ಷವ. ಅಯ್ಯೋ ದೇವ್ರ 5 ಲಕ್ಷ ಇಲ್ಲಿರ್ತಾರವ ಕಡವ ಹಚ್ಕೊಂಡ ಕೊಡಕ ಇಲ್ಲ ಕಣ. ದುಡ್ಡಿದ್ರೆ ಕೊಡ್ತಿದ್ದೆ. ಹೋಗ್ ಸುಮ್ಮನೆ ಎಲ್ಲಿ ಗೊತ್ತಿ ಒಬ್ಬರು ಒಳ್ಳೇದಾಗ್ಲಿ ಒಬ್ಬರು. ಅಮ್ಮ ಪ್ಲೀಸ್ ಕಣಮ್ಮ ಅಮ್ಮ ಅಮ್ಮ ತಾಯಿ ದೇವ್ರು ಕಣಮ್ಮ ಅಮ್ಮ 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 ಸುಮ್ನಾಗ ಅಮ್ಮ ತಾಯಿ ದೇವ್ರು ಸುಮ್ನ ಹೋಗಿದ್ದಿ ಸುಮ್ನ ಸುಮ್ನೆ ಹೋಗಿಲ್ಲ. ಇಲ್ಲ 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 5 ಲಕ್ಷ 1 ಲಕ್ಷನೂ ಇಲ್ಲ ನನ್ನ ಹತ್ರ. 5 ಲಕ್ಷ ತಗೋ ಒಡಬೆ ತಗೋಗಿ ಇಟ್ಬಿಡ್ತಾರ. ಒಡಬೆ ತಗೋಗಿ ಬ್ಯಾಗ್ ಓಪನ್ ಐತೆ. ಅದೇ ಬ್ಯಾಗ್ ಓಪನ್ ಐತಲ್ಲ ಒಂದ್ ಸರ ತಗೋಗಿ ಇಟ್ಬಿಟ್ಟು ನಿನ್ ಕಾರ್ ಬಿಡ್ಸಿ. ನಿನ್ ಕಾರ್ ಇದ್ದಾನೆ ಇಂಪಾರ್ಟೆಂಟು. ಸರ್ಬಳೆಲ್ಲ ಇಂಪಾರ್ಟೆಂಟ್ ನಿನಗೆ. ಒಳ್ಳೇದಾಗ್ಲಿ ದುಡ್ಡಿಲ್ಲ ಜಗಳ ನನಗೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಇಲ್ಲ ನಾ ಸೀರಿಯಸ್ ಆಗಿ 5 ಲಕ್ಷ ರೂಪಾಯಿ ಇಲ್ಲ ಕಡೆಗೆ 5 ಲಕ್ಷ 10 ರೂಪಾಯಿನೂ ಇಲ್ಲ. ತಿಗ ಮುಚ್ಕೆ ಹೋಗು ಹೋಗು ಅಂತ ಹೇಳ್ತಾ ಇರೋದು. 10 ರೂಪಾಯಿನೂ ಇಲ್ಲ 5 ಪೈಸೆ ಇಲ್ಲ. ಒಡಬೆ ತಗೋಗಿ ಇಟ್ಬಿಡ್ಬೇಕಾ ತಗೋಬೋದು. ಚೆನ್ನಾಗಿ ಕುತ್ಕೊಡ್ತೀಯಾ? ನಾ ಕುತ್ಕೊಳಕ ಇಲ್ಲ ತಂದಿಲ್ಸಿರಿ ಬೇಡ. ನಾ ಕುತ್ಕೊಳಕ ಇಲ್ಲ. ನಮ್ ಗಂಡನ ಗಾಡಿ ತಗೋ. ತಾಯಿ ದೇವ್ರು ಒಂದಿದ್ ಕರು ಬಿಟ್ಬೇಡ್ರಿ ನಾವು. ತಾಯಿ ಯಾವತ್ತೇ ದೇವ್ರೇ ಹೋಗು. ತಾಯಿ ಇಲ್ದಲ್ಲಿ ದೇವ್ರಲ್ಲ. ತಾಯಿ ಯಾವತ್ತೇ ದೇವ್ರೇ. ಪ್ಲೀಸ್ ಎಲ್ಲ ಕಾಲ್ ಇಟ್ಕೊಳ್ಳೋಂತ ದುಡ್ಡಿಲ್ಲ ಆತಾ. 10 ರೂಪಾಯಿಂದ ದುಡ್ಡಿಲ್ಲ. 10 ರೂಪಾಯಿನಂತ ದುಡ್ಡಿಲ್ಲ. ಕಾಲ್ ಇಟ್ಕೊಂಡ್ರು ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ನನ್ ಕೆಲಸ ಮಾಡ್ಬೇಕು. ಟೈಮ್ ಆಗುತ್ತೆ ಬಿಡು. ಕೆಲಸ ಮಾಡ್ಬೇಕಿಲ್ಲಿ. ಮನೆ ಒರ್ಸ್ಬೇಕು ಪಾತ್ರೆ ತೊಳಿಬೇಕು. ಇನ್ನು ಕೆಲಸ ಇದೆ. ಎಲ್ಲ ಬಿಡು. ನಿತ್ಲ ಪ್ಲೀಸ್. ಇಲ್ಲ ನಾನು ಮನೆ ವರ್ಷ ಪಾತ್ರೆ ಪಳಗಿ ಇನ್ನುವೆ ನಾನು ಸಾಲ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಬೇಕು. ಇತ್ಲ ಬೈರಿ. ಈಗ ಒಬ್ಬರು ಕೆಲಸಗಾರಿಗೆ ಎಷ್ಟು ದುಡ್ಡು ಕೊಡ್ತಾರೆ ಪಾತ್ರೆ ತೊಳೆಯೋರಿಗೆ ಎಷ್ಟು ಕೊಡ್ತಾರೆ? ಯಾಕೆ ಹೇಳ್ಬೇಕು. ನನಗೆ ಕೊಡ್ತೀಯಾ? ಹೇಳಮ್ಮ ನನಗೆ ಕೊಡ್ತೀಯಾ? ಹೇಳಿ ಎಷ್ಟು ಕೊಡ್ತಾರೆ? ಓ ಪಾತ್ರೆ ತೊಳಿಬೇಕು, ಮನೆ ಒರ್ಸ್ಬೇಕು, ಬಟ್ಟೆ ಒಗಿಬೇಕು, ದೇವ್ರ ಪೂಜೆ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ. ಅಲ್ಲ ನೀವ್ ಹೇಳಿ ಪಾತ್ರೆ ತೊಳೆಯೋರಿಗೆ ಎಷ್ಟು ಕೊಡ್ತಾರೆ? ನಂಗೆ ಗೊತ್ತಿಲ್ಲ. ಅಮ್ಮ ಹೇಳಿ. ಮಮ್ಮಿ ಎಷ್ಟು ಕೊಡ್ತಾರೆ ಪಾತ್ರೆ ತೊಳೆಯೋರಿಗೆ? ಏನಿಲ್ಲ ಅಂದ್ರೆ ಒಂದು 5,000 ಕೊಡ್ತಾರೆ. ಮನೆ ವರ್ಷರಿಗೆ ಮನೆ ಕೆಲಸ ಮಾಡೋರಿಗೆಲ್ಲ ಎಷ್ಟು ಕೊಡ್ತಾರಪ್ಪ? ಮನೆ ಕೆಲಸ ಮಾಡೋರಿಗೆ ಒಂದು 6ರಿಂದ 7 ಕೊಡ್ತಾರೆ. ಬಟ್ಟೆ ಐರನ್ ಮಾಡೋರಿಗೆ ಎಷ್ಟು ಕೊಡ್ತಾರಪ್ಪ? 2. ಆಯ್ತಾ. ಆಮೇಲೆ ಮನೆಗೆ ಅದು ದಿನಸಿ ಸಾಮಾನ್ ತರ್ತಾರಲ್ಲ ಬಾಯ್ಸ್, ಇವರು ಡೆಲಿವರಿ ಬಾಯ್ಸ್, ಅವ್ರಿಗೆಲ್ಲ ಎಷ್ಟು ಕೊಡ್ತಾರಪ್ಪ? ಅವ್ರಿಗೆ ಏನಿಲ್ಲ ಅಂದ್ರೆ ಒಂದು 2 ಇಲ್ಲ 2.5. ಆಯ್ತಪ್ಪ. ಟೋಟಲ್ ಏನಿಲ್ಲ ಅಂದ್ರೆ 10ರಿಂದ 15,000 ಆಗ್ಬೋದು. 15,000 ಇಟ್ಕೊಂಡಿದ್ದೆ ತಿಂಗಳಿಗೆ. ಅದೇ ಸಾಕು ಕೊಡ್ಕೊಡಾಯ್ತು. ಏನ ತಿಂಗಳಿಗೆ 15,000 ಈಗ ಪಾತ್ರೆ ತೊಳ್ತೀನಿ. ನೀ ಬೇಡ ತೊಳ್ಕೊತೀನಿ. ನಿನ್ ಕೇಳ್ದೆಲ್ಲ ಸಾಮಾನ್ ತಂದಾಕ್ತೀನಿ, ಬಟ್ಟೆ ಐರನ್ ಮಾಡ್ತೀನಿ, ಅದಕ್ಕೆಲ್ಲ ದುಡ್ಡು ಹಾಕಿ ನಾನೇ ಕೊಡಮ್ಮ. ಅಮ್ಮ ಜಾಸ್ತಿ ಅಮ್ಮ ವಾದ ಪ್ಲೀಸ್ ಕೊಡಿ. ಆಮೇಲೆ ಎಲ್ಲ ಪ್ಲೀಸ್ ಆಮೇಲೆ ಇಲ್ಲ ಅದೇ 15,000 ಕೊಡಿ. ಅಲ್ಲ ಕೆಲಸ ನಾನೇ ಮಾಡ್ತೀನಿ. ಬೇಡ ನೀ ಪ್ಲೀಸ್ ಹೂವನ್ನಮ್ಮ. ಇಲ್ಲ ಅಮ್ಮ ತರೋಗು ಸಂತೋಷ ಬೇಕಾದ್ರೆ ಅಜ್ಜಿ ಹೂ ಅಂದ್ಬಿಡಜ್ಜಿ. ಯಾಕೂ ಅಂತಾರಲ್ಲ ನಿಮ್ಗೆ ಬೇಕಾದ ಒಳ್ಳೆ. ಅಮ್ಮ ಪ್ಲೀಸ್ ಹೂ ಅಂದ್ಬಿಡಜ್ಜಿ. ಮನೆ ಕೆಲಸ ಎಲ್ಲ ಮಾಡ್ತೀನಿ. ಇಲ್ಲಿ ಮಂಚದ ಮೇಲೆ ಬೇಕಾದ್ರೆ ನಿನ್ ಕೆಲಸ ಮಾಡ್ತೀನಿ. ಅಮ್ಮ ಕಾರ್ ತಂದ್ಮೇಲೆ ನೀನು ಹೋಗ್ಬಿಡು ಅಂತ. ಚಿನ್ನದ ಸುಪ್ಪತ್ತಿಗೆ ಮೇಲೆ ತೂಗುತ್ತು ಹೂ ಅನ್ನಜ್ಜಿ. ಅಯ್ಯೋ ಭಗವಂತ ಅಂತ ಕಾಲ ಕೊಟ್ಟಂಗ್ ನೋಡೋಣ. ಇವಾಗ ಅಂತದೆಲ್ಲ ಬೇಡ ನಮಗೆ. ಚಿನ್ನದ ಸುಪ್ಪತ್ತಿಗೆ ಬೇಡ ನಿಮಗೆ. ಇರೋ ಮಂಚ ಸಾಕು ನನಗೆ. ನಡಿ ಇಲ್ಲ ನೋಡಲ್ಲ ಅವ್ರು ಯಾರು ಗಂಟೆ ಹೊಡಿತಾರೆ ದೇವ್ರು. ಗಂಟೆಡೋರ್ ಮನೆ ವಹಿಸ್ಕೊಂಡು ನೀವು ಬಡ್ಡಿ ಕೊಡ್ತಿರು ಅವರು. ಬಡ್ಡಿ ಸಾಲ ಕೊಡ್ತಾರೆ. ನಾನ್ ಬೆಳೆದು ದೊಡ್ಡಳಾದಾಗಮ್ಮ ಅವಾಗ ನಾನ್ ಬೆಳೆಸಿ ದೊಡ್ಡ ಮಾಡಿದ್ದೇನೆ. ಈಗಲೂ ವರ್ಷ ದೊಡ್ಡ ಮಾಡಿದ್ದೀನಿ. ನಾವು ನೋಡು ಎಷ್ಟು ಇದೆಯಾ. ನಂದು ಅದೇ ಇದು ಟೈಮ್ ಆಗತ್ತೆ ಕಡೆ. ನನಗೆ ಕೆಲಸ ಮಾಡ್ಬೇಕು ಸಾಕು. ಇಲ್ಲ ಏನಕ್ಕೆ ಕಾರಿಗೆ ಎಂತ ಕಾರಿಗೆ ಮಕ್ಕಿ ಕೊಡ್ದ್ಗೆ ಎಲ್ಲ ಇದ್ದೀನಿ. ನಾನು ಸಿಟ್ಟು ಬರ್ಸಿ ಹೊಡೆದಾಕ್ಬಿಡ್ತೀನಿ ಮನೆ. ನಾನು ಸತ್ಯವಾಗಿ ಹೊಡೆದ್ಬಿಡ್ತೀನಿ. ಇಲ್ಲ ನಿಂಗೆ ಯಾವ ದಿನ ಸಣ್ಣ ಮಗನೇ ಇಲ್ಲ. ನೀನ್ ದೊಡ್ಡಳು ಅಂತ ಹೇಳಿದ್ರೆ ದೊಡ್ಡ ದುಡ್ಡು ಕಸ ದೊಡ್ಡಳು ಅಂತಿಲ್ಲ. ಹೊಡೆದಾಕ್ಬಿಡ್ತೀನಿ ಮನೆ. ನಾನು ಪಾತ್ರೆ ಬೆಳಗ್ಗೆ ಮನೆ ಒರೆಸ್ಬೇಕಾಗಿತ್ತಲ್ಲ. ಅಮ್ಮ A few moments later. ಬಾರಜಿಲಿ ಅಮ್ಮ ಪಾಪ ನೂಕೋದ್ರಲ್ಲ ಬೇಜಾರಾಗಿರುತ್ತೆ. ನೋಡ್ಬಾರಜಿಲಿ ನೋವಾಗಿರ್ಬೇಕು. ನೂಕಿದ ಕೇಳ್ಕತ್ತ ಮಂಚದ ಕಾಲಿಗೆ ಮಂಚದ ಕಾಲಿಗೆ ನೋವಾಯ್ತಾ ಇಲ್ವಾ?
ನೋಡಿ ಇಲ್ಲಿ ತೊಳೆದ್ಮೇಲೆ ಹೆಂಗಾಯ್ತು ಅಂತ. ಅಯ್ಯೋ ನಾನು ತೊಳೆದ್ಮೇಲೆ ನನಗೆ ಏಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ಕಣವ ನನಗೆ ಯಾವತ್ತು ನಿನಗೆ ಏಟ್ ಮಾಡ್ತೀನಿ ನನ್ನ ಮಗಳೇ, ಯಾವತ್ತೂ ಆಶೀರ್ವಾದ ಇದ್ದೇ ಇರುತ್ತೆ ಕಣವ ನಂದು. ನಮ್ಮ ಕಾರ್ಗೋಸ್ಕರ ನಾನು ಹೇಳಿದ್ನಿ ಕಾಯ್ದಿದ್ದೆ. ಅಯ್ಯೋ ದೇವ್ರೇ ಭಗವಂತ ಒಳ್ಳೇದಾಗ್ಲಿ. 5 ಲಕ್ಷ ಕೊಡ. 5 ಲಕ್ಷ ಇಲ್ಲ ಅಂದ್ರೆ 3 ಲಕ್ಷ ಕೊಡ್ತೀನಿ. ಹೋಗ್ತಾಗ ಬರೋದು ಒಳ್ಳೇದಾಗ್ಲಿ. ಒಪ್ಕೊಬಿಡ್ತೇನೆ ನಮ್ಮಮ್ಮ. I love you.